ಸ್ನೇಹಿತರೆ, ಈ ದಿನ ನಾವು KSCS ಕಾಂಡಕ್ಟ್ ರೂಲ್ಸ್ 2021 ಅನ್ನುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು KCS ಕಾಂಡಕ್ಟ್ ರೂಲ್ಸ್ 1966 ಅಂತ ಇತ್ತು. ಕೆಲವು ಬದಲಾವಣೆಗಳೊಂದಿಗೆ ಹೊಸ ನಡತೆ ನಿಯಮಗಳು, ಕಾಂಡಕ್ಟ್ ರೂಲ್ಸ್ ಅಂದರೆ ನಡತೆ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಹೊಸ ನಡತೆ ನಿಯಮಗಳು ದಿನಾಂಕ 7/1/2021 ಜಾರಿಗೆ ಬಂದಿದೆ. ಈ ನಡತೆ ನಿಯಮಗಳ ಮೂಲ ಉದ್ದೇಶ, ಯಾವುದೇ ಒಂದು ಆರ್ಗನೈಜೇಷನ್, ಸಂಸ್ಥೆ, ಸರ್ಕಾರ ಬಹಳ ದೊಡ್ಡ ಸಂಸ್ಥೆ, ಲಕ್ಷಾಂತರ ನೌಕರರು ಇರ್ತಾರೆ. ಆ ಒಂದು ಸಂಸ್ಥೆಯ ಆಡಳಿತ, ಸರ್ಕಾರದ ಆಡಳಿತ ಸಕ್ರಮವಾಗಿ ನಡಿಬೇಕು ಅಂತಂದರೆ ನೌಕರರು ಒಂದು ಸ್ವಲ್ಪ ಶಿಸ್ತಿನಿಂದ ಇರಬೇಕು. ಅದೇ ಈ ಕಾಂಡಕ್ಟ್ ರೂಲ್ಸ್ ಅನ್ನೋದು. ಶಿಸ್ತು, ಆ ಶಿಸ್ತು ಇಂಗ್ಲೀಷ್ನಲ್ಲಿ ಕಾಂಡಕ್ಟ್ ಅಂತಾರೆ. ಅದಕ್ಕೆ ಆಪೋಸಿಟ್ ಮಿಸ್ಕಾಂಡಕ್ಟ್. ಮಿಸ್ಕಾಂಡಕ್ಟ್ ಆದರೆ ಎಂಕ್ವೈರಿ ಮಾಡಿ ದಂಡನೆಗಳನ್ನು ವಿಧಿಸಲಿಕ್ಕೆ KCS CCA ರೂಲ್ಸ್ 1957 ಅಂತ ಇದೆ. ದುರ್ನಡತೆ ಅಂತಂದರೆ ವಿಚಾರಣೆ ನಡೆಸಿ ಸೂಕ್ತ ಪ್ರಾಧಿಕಾರ ಅಂಥ ದುರ್ನಡತೆ ಸಿಗಿರ್ತಕ್ಕಂಥ ನೌಕರನಿಗೆ ದಂಡನೆಗಳನ್ನು ವಿಧಿಸುತ್ತೆ. ಆ ನಿಯಮಗಳ ಪ್ರಕಾರ. ಅದು ಯಾವುದು ನಿಯಮಗಳು? KCS CCA ರೂಲ್ಸ್ 1957. ಸೊ ನಾವು ಈ ಕಾಂಡಕ್ಟ್ ರೂಲ್ಸನ್ನು ಮೀರಿ ಹೋಯಿತು ಅಂತಂದರೆ ಆ CCA ರೂಲ್ಸು ಮುನ್ನೆಲೆಗೆ ಬರುತ್ತೆ. ನಮ್ಮ ನಡತೆ ಸನ್ನಡತೆ ಆಗಿದೆ ಅಂತಂದರೆ ಶಿಕ್ಷೆಗಳನ್ನು ಕೊಡುವ ಆ CCA ರೂಲ್ಸ್ ಹತ್ತಿರಕ್ಕೆ ನುಸುಳೋದಿಲ್ಲ. ರೈಟ್. ಹಾಗಾಗಿ ಆ ಶಿಕ್ಷೆಗಳನ್ನು ಕೊಡುವತಕ್ಕಂಥ CCA ರೂಲ್ಸನ್ನು, ಶಿಕ್ಷೆಗಳನ್ನು, ವಿಚಾರಣೆಯನ್ನು ದೂರ ಇಡಬೇಕು ಅಂತಂದರೆ ನಾವು ಈ ಶಿಸ್ತು ನಿಯಮಗಳನ್ನು ಅಂದರೆ ಕಾಂಡಕ್ಟ್ ರೂಲ್ಸನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನುವಂಥದ್ದು. ರೈಟ್. ಇದರಲ್ಲಿ ನಿಯಮ 2, ಉಪನಿಯಮ 3 ರಲ್ಲಿ ಫ್ಯಾಮಿಲಿ ಅಂದರೆ ಕುಟುಂಬ ಅಂತ ಇದೆ. ಆ ಪದವನ್ನು ಹೇಗೆ ಅರ್ಥೈಸಿದ್ದಾರೆ ಅಂತ ಅಂದರೆ ಗಂಡ ಹೆಂಡತಿ, ಮಕ್ಕಳು, ಮಲತಾಯಿ ಮಕ್ಕಳು, ಬ್ಲಡ್ ರಿಲೇಷನ್ಸ್, ರಕ್ತ ಸಂಬಂಧಿಗಳು. ಸ್ವಲ್ಪ ಕುಟುಂಬ ಅನ್ನುವುದರ ವ್ಯಾಖ್ಯಾನ ಸ್ವಲ್ಪ ವಿಸ್ತಾರವಾಗಿ ಇದೆ. ಇಲ್ಲಿ ಒಂದು ಸಣ್ಣ ಅಂಶ ನಿಮಗೆ, ಫ್ಯಾಮಿಲಿ ಅನ್ನುವ ಪದದ ವ್ಯಾಖ್ಯಾನ ಒಂದು 16-17 ಕಡೆ ಬರುತ್ತೆ. ಬಟ್ ವಿಭಿನ್ನವಾಗಿ ಇರುತ್ತೆ. ಸ್ವಲ್ಪ ಮಾರ್ಪಾಡಿನೊಂದಿಗೆ ಬೇರೆ ಬೇರೆ ಆಗಿಯೇ ಇರುತ್ತೆ. ಸೊ ಇಲ್ಲಿ ಕಾಂಡಕ್ಟ್ ರೂಲ್ಸ್ನ ಸಲುವಾಗಿ ಕುಟುಂಬ ಅಂತಂದರೆ ಗಂಡ ಹೆಂಡತಿ, ಮಕ್ಕಳು, ಮಲಮಕ್ಕಳು ಮತ್ತು ರಕ್ತ ಸಂಬಂಧಿಗಳು ಅನ್ನುವುದನ್ನು ನಾವು ತಿಳ್ಕೋಬೇಕು. ರೈಟ್. ನಾವು ನೆಕ್ಸ್ಟ್ ನಿಯಮ 2, ಉಪನಿಯಮ 4 ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಸಕ್ಷಮ ಪ್ರಾಧಿಕಾರ ಅಂತ. ಏನಾದರೂ ಕೆಲವು ಅನುಮತಿಗಳು ಬೇಕಾಗುತ್ತೆ, ಮಂಜೂರಾತಿಗಳು ಬೇಕಾಗುತ್ತೆ. ಯಾರು ಮಂಜೂರಾತಿ ಕೊಡೋದು? ಯಾವ ನೌಕರನಿಗೆ ಮಂಜೂರಾತಿ, ಅನುಮತಿ ಕೊಡುವಂಥವ್ರು ಯಾರು? ಅವರೇ ಸಕ್ಷಮ ಪ್ರಾಧಿಕಾರಿ. ಇಂಗ್ಲೀಷ್ನಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಅಂತ. ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ 4 ಗುಂಪು ನೌಕರರು ಇದ್ದಾರೆ. ಎ ಗುಂಪು ನೌಕರರು ಅಂದರೆ ಕ್ಲಾಸ್ 1 ಆಫೀಸರ್ ಅಂತಾರೆ ಅಥವಾ ಗ್ರೂಪ್ ಎ ಆಫೀಸರ್ ಅಂತಾರೆ. ಅವರಿಗೆ ಸಕ್ಷಮ ಪ್ರಾಧಿಕಾರಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಗ್ರೂಪ್ ಎ ಆಫೀಸರ್ಸ್ಗೆ ಸಕ್ಷಮ ಪ್ರಾಧಿಕಾರಿ ಅಂತಂದರೆ ಸರ್ಕಾರ. ಅದರಲ್ಲಿ ಗ್ರೂಪ್ 2
ತಹಸೀಲ್ದಾರ್ಸ್ ಗ್ರೇಡ್ 2 ತಹಸೀಲ್ದಾರ್ಸನ್ನು ಒಳಗೊಂಡಿದ್ದಾರೆ. ನೆಕ್ಸ್ಟ್, ಇನ್ನು ಉಳಿದ ಗ್ರೂಪ್ ಬಿ, ಸಿ ಅಂಡ್ ಡಿ ಆಫೀಸರ್ಸ್ಗೆ ಸಕ್ಷಮ ಪ್ರಾಧಿಕಾರಿ ಯಾರು ಅಂತಂದರೆ ಇಲಾಖಾ ಮುಖ್ಯಸ್ಥರು. ಇಲ್ಲಿ ನೋಡಿ, ಸಕ್ಷಮ ಪ್ರಾಧಿಕಾರಿ ಗ್ರೂಪ್ ಎ ಆಫೀಸರ್ಸ್ಗೆ ಗವರ್ನಮೆಂಟ್, ಗ್ರೂಪ್ ಬಿ, ಸಿ, ಡಿ ನೌಕರರಿಗೆ ಸಕ್ಷಮ ಪ್ರಾಧಿಕಾರಿ HOD ಅಂತಂದರೆ ಇಲಾಖಾ ಮುಖ್ಯಸ್ಥರು. ಏನೇ ಅನುಮತಿ ಇತ್ಯಾದಿ ಮಂಜೂರಾತಿ ಪಡಿಬೇಕು ಅಂತಂದರೆ ಗ್ರೂಪ್ ಬಿ, ಸಿ, ಡಿ ಅಧಿಕಾರಿಗಳು ಅವರ ಅನುಮತಿ ಅಥವಾ ಮಂಜೂರಾತಿ ಪಡಿಬೇಕು. ಗ್ರೂಪ್ ಎ ಆಫೀಸರ್ಸ್ ಆದರೆ ಸರ್ಕಾರದ ಅನುಮತಿ ಅಥವಾ ಪರ್ಮಿಷನ್ ಅಥವಾ ಮಂಜೂರಾತಿ ಕೊಡಬೇಕು. ರೈಟ್. ನಾವು ನೆಕ್ಸ್ಟ್, ನಿಯಮ 3 ಅದರಲ್ಲಿ ಉಪನಿಯಮ 1. ಇದು ಬಹಳ ಮುಖ್ಯವಾದಂತಹ ನಿಯಮ. ಇದನ್ನು ಇಂಗ್ಲೀಷ್ನಲ್ಲಿ ಆಮ್ನಿಬಸ್ ರೂಲ್ ಅಂತಲೂ ಕರೀತಾರೆ. ಆಮ್ನಿಬಸ್ ರೂಲ್ ಅಂತ. ಇದರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರನು ನಿಷ್ಠೆಯಿಂದ ಇರಬೇಕು. ಅದರಲ್ಲೇ ಉಪನಿಯಮ 1ರಲ್ಲೇ 2ನೇ ಕ್ಲಾಸ್ ಕರ್ತವ್ಯದ ಬಗ್ಗೆ ಶ್ರದ್ಧೆ ಇರಬೇಕು. ಮತ್ತು 3ನೇದು ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಇದು ಇಂಗ್ಲೀಷ್ನಲ್ಲಿ ಎವ್ರಿ ಗವರ್ಮೆಂಟ್ ಸರ್ವೆಂಟ್ ಶಾಲ್ ಮೈಂಟೈನ್ ಅಬ್ಸಲ್ಯೂಟ್ ಇಂಟೆಗ್ರಿಟಿ, ಸಂಪೂರ್ಣ ನಿಷ್ಠಾವಂತರಾಗಿರಬೇಕು. ಡಿವೋಷನ್ ಟು ಡ್ಯೂಟಿ, ಕರ್ತವ್ಯದ ಬಗ್ಗೆ ಶ್ರದ್ಧೆ ಇರಬೇಕು. 3ನೇದು ನಾಟ್ ಟು ಡೂ ಎನಿಥಿಂಗ್ ದಟ್ ಈಸ್ ಅನ್ಬಿಕಮಿಂಗ್ ಆಫ್ ಎ ಗವರ್ನಮೆಂಟ್ ಸರ್ವೆಂಟ್, ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಳ್ಳಬಾರದು ಅಂತ. ಯಾವುದೇ ನೌಕರನಿಗೆ ಚಾರ್ಜ್ ಶೀಟ್ ಕೊಟ್ಟಾಗ ಚಾರ್ಜ್ ಶೀಟ್ನಲ್ಲಿ ಆರೋಪಗಳಿರುತ್ತೆ. ಆರೋಪ ಯಾವ ನಡತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ರೂಲ್ ನಮೂದು ಮಾಡಿರ್ತಾರೆ. ಬಹುತೇಕ ಆರೋಪ ಪಟ್ಟಿಗಳಲ್ಲಿ ಒಂದೊಂದೇ ಆರೋಪದ ಕೆಳಗಡೆ ಯಾವ ನಿಯಮವನ್ನು ಮೀರಿ ಇವರು ನಡತೆಯನ್ನು ಉಲ್ಲಂಘಿಸಿರುತ್ತಾರೆ ಅಂತ ನಮೂದು ಮಾಡಿರ್ತಾರೆ. ಆ ನಿಯಮಗಳು ಬಹುತೇಕ ನೋಡಿ ಈಗ ಇದೆ 3.1a ಅಥವಾ 3.1.2, 3.1.3 ಈ ನಿಯಮಗಳನ್ನೇ ಬಹುತೇಕ ನಮೂದು ಮಾಡಿರ್ತಾರೆ. ಬೇರೆವಿಲ್ಲ ಅಂತ ಅಲ್ಲ, ಬಹುತೇಕ ಯಾವುದೇ ಇಲಾಖೆ ಸರ್ಕಾರದ್ದೂ ಸಹ ಅಂತಂದರೆ ಇದು ಸರ್ವವ್ಯಾಪಿ. ಅದನ್ನೇ ಆಮ್ನಿಬಸ್ ರೂಲ್ ಅಂತ ಕರೆಯೋದು, ಸರ್ವವ್ಯಾಪಿ. ಇದು ಯಾವ ರೂಲಿನಲ್ಲಿ ನೀವು ದುರ್ನಡತೆ ಎಸಗಿದ್ದೀರಿ ಅಂತಂದರೆ ರೂಲ್ ಸಿಗಲಿಲ್ಲ ಅಂತಂದರೆ, ಈಗ ನೋಡು ಈ ರೂಲ್ಸ್ ಉಲ್ಲೇಖ ಮಾಡಿದ್ರೆ ಎಲ್ಲ ಎಂಥ ದುರ್ನಡತೆಯೂ ಸಹ ಈ ನಿಯಮ 3.1ರ ವ್ಯಾಪ್ತಿಯಲ್ಲೇ ಬರುತ್ತೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ರೈಟ್. ನಿಷ್ಠೆಯಿಂದ ಇರಬೇಕು, ಮೇಂಟೈನ್ ಅಬ್ಸಲ್ಯೂಟ್ ಇಂಟೆಗ್ರಿಟಿ ಅಂತ ಹೇಳ್ತಾರೆ. ಸರ್ಕಾರಿ ನೌಕರರನ್ನು ನಂಬಿ ನೇಮಕ ಮಾಡಿಕೊಂಡಿದೆ. ಆ ನಂಬಿಕೆಗೆ ಪಾತ್ರರಾಗುವಂಥದ್ದು ಅಂತಂದರೆ ನಿಮ್ಮನ್ನು ನಂಬಿರುವ ಸರ್ಕಾರಕ್ಕೆ ದ್ರೋಹ, ವಂಚನೆ, ಮೋಸ ಮಾಡಬಾರದು ಅನ್ನುವುದೇ ನಿಷ್ಠೆ. ಉದಾಹರಣೆಗೆ, ಅದು ಒಬ್ಬರು ಆಫೀಸರ್ ಆಫೀಸ್ನ ಟೆಲಿಫೋನ್ನಿಂದ ನೂರಾರು ಕರೆಗಳನ್ನು ಮಾಡಿದ್ದಾರೆ. ಆಫೀಸ್ ಟೆಲಿಫೋನ್ ಇರೋದು ಆಫೀಸ್ನ ವ್ಯವಹಾರಗಳಿಗೆ ಉಪಯೋಗಿಸ್ಕೊಳ್ಳಿಕ್ಕೆ. ಆದರೆ ಆ ಅಧಿಕಾರಿ ಆಫೀಸ್ ಟೆಲಿಫೋನನ್ನು ತನ್ನ ವೈಯಕ್ತಿಕ ಕರೆಗಳನ್ನು ಮಾಡಲಿಕ್ಕೆ ಬಹಳವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅದರಲ್ಲಿ ಬಹಳವಾಗಿ ಕರೆಗಳು ಮಾಡಿದ್ದು ವೈಯಕ್ತಿಕ ಕರೆಗಳು. BSNLನಿಂದ ಟೆಲಿಫೋನ್ ಬಿಲ್ ಬಂದ ಮೇಲೆ ಆ ಬಿಲ್ಲಿನ ಮೇಲೆ ಒಂದು ದೃಢೀಕರಣವನ್ನು ಹಾಕಬೇಕು. ಈ ಪಟ್ಟಿಯಲ್ಲಿರುವ ಎಲ್ಲ ಕರೆಗಳೂ ಸಹ ಸರ್ಕಾರದ ಕರೆಗಳೇ ಆಗಿರುತ್ತೆ. ಸರ್ಟಿಫೈಡ್ ದಟ್ ದ ಕಾಲ್ಸ್ ಆರ್ ಆನ್
ಅಫಿಷಿಯಲ್ ಡೀಲಿಂಗ್ಸ್ ಅಂತಲೇ ಸರ್ಟಿಫಿಕೇಟ್ ಹಾಕಬೇಕು. ಆದರೆ ಆ ಅಧಿಕಾರಿ ಮಾಡಿದ್ದು ಬಹುತೇಕ ಪ್ರೈವೇಟ್ ಕಾಲ್ಸ್, ಬಟ್ ಸರ್ಟಿಫಿಕೇಟ್ ಹಾಕಿದ್ದು ಇವು ಎಲ್ಲವೂ ಅಧಿಕೃತ ಕರೆಗಳೇ ಅಂತ ಸರ್ಟಿಫಿಕೇಟ್ ಹಾಕಿ ಸಾವಿರಾರು ರೂಪಾಯಿ ಖಜಾನೆಯಿಂದ ಡ್ರಾ ಮಾಡಿ BSNLಗೆ ಕಟ್ತಾ ಇದ್ರು. ಅಂತಂದರೆ ಕರೆಗಳು ಮಾಡಿದ್ದು ವೈಯಕ್ತಿಕ ಕಾರಣಗಳಿಗಾಗಿ, ಸರ್ಟಿಫೈ ಮಾಡಿದ್ದು ಅಫಿಷಿಯಲ್ ಕಾಲ್ಸ್ ಅಂತ ಹೇಳಿ ಅಂದ ಮೇಲೆ ಸಾವಿರಾರು ಕರೆಗಳು ಮಾಡಿ, ವೈಯಕ್ತಿಕ ಕರೆಗಳಿಗೂ ಮಾಡಿ ಲಕ್ಷಾಂತರ ರೂಪಾಯಿ ಸರಕಾರಕ್ಕೆ ವಂಚನೆ ಮಾಡಿದ್ದಾರೆ. ಅಂದರೆ ಈ ಒಂದು ಉದಾಹರಣೆಯಲ್ಲಿ he doesn't have any integrity at all. ನಿಮ್ಮನ್ನು ನಂಬಿರತಕ್ಕಂಥ ಸರ್ಕಾರಕ್ಕೆ ಈ ರೀತಿಯಾಗಿ ನೀವು ದ್ರೋಹ ಮಾಡಿದ್ದೀರಿ ಅಂತಂದರೆ ನಿಮಗೆ ನಿಷ್ಠೆ ಇಲ್ಲ ಅಂತ ಅರ್ಥ. ರೈಟ್, ನೆಕ್ಸ್ಟ್, ಕರ್ತವ್ಯದ ಬಗ್ಗೆ ಶ್ರದ್ಧೆ ಇರಬೇಕು. ನಾವು ಮಾಡುವ ಕರ್ತವ್ಯದ ಅವಧಿ ಬೆಳಗ್ಗೆ 10ರಿಂದ ಸಾಯಂಕಾಲದ 5:30ವರೆಗೂ. ಆ ಒಂದು ಅಲ್ಪ ಸಮಯದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ. ರೈಟ್, ಈಗ ನಾನೇನು ಉದಾಹರಣೆ ಒಂದು ಹೇಳಿದ್ದೀನಿ, ಅದೇ ಅಧಿಕಾರಿ ಕರ್ತವ್ಯದ ಸಮಯದಲ್ಲೇನೆ ಸಾಕಷ್ಟು ಕರೆಗಳನ್ನು ಮಾಡ್ತಾ ಇದ್ರು, ಗಂಟೆಗಟ್ಟಲೆ ಕರೆಗಳನ್ನು ಮಾಡ್ತಾ ಇದ್ರು. ಅಂದರೆ ಸರಕಾರಿ ಕೆಲಸವನ್ನು ಮಾಡುವ ಸಮಯದಲ್ಲಿ ಸರಕಾರಿ ಕೆಲಸದ ಬಗ್ಗೆ ಲಕ್ಷ್ಯ ಇಲ್ಲದೆ ಪ್ರೈವೇಟ್ ಕರೆಗಳನ್ನು ಮಾಡಿಕೊಂಡು ಇರ್ತಾ ಇದ್ರು. ಹಾಗಾಗಿ ಸರ್ಕಾರದ ಕೆಲಸ ಸಾಕಷ್ಟು ಪೆಂಡಿಂಗ್. ಫೋನಲ್ಲಿ ಮಾತನಾಡಬಾರ್ದು ಅಂತ ಏನೂ ಇಲ್ಲ. ಆಫೀಸ್ ಟೈಮ್ನಲ್ಲಿ ಮಿತವಾಗಿ ಮಾತನಾಡಬೇಕು, ಅದೇ ಹೆಚ್ಚಾಗಿ ಇರಬಾರದು. ವೈಯಕ್ತಿಕ ಕರೆಗಳು ಆಫೀಸ್ ಟೈಮ್ನಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಥರನೇ ಇರಬೇಕು. ಆದರೆ ಆ ಅಧಿಕಾರಿಯ ವೈಯಕ್ತಿಕ ಕರೆಗಳು ಆಫೀಸ್ ಟೈಮ್ನಲ್ಲಿ ಊಟವೇ ತಟ್ಟೆ ತುಂಬ ಉಪ್ಪಿನಕಾಯಿ ಇದ್ದಂಗೆ ಇರ್ತಾ ಇತ್ತು. ಅಂತಂದರೆ ಕರ್ತವ್ಯದ ಬಗ್ಗೆ ಶ್ರದ್ಧೆ ಇಲ್ಲ, ತನ್ನ ವೈಯಕ್ತಿಕ ಕೆಲಸಗಳ ಬಗ್ಗೆ ಹೆಚ್ಚು ಗಮನ, ಶ್ರದ್ಧೆ ಇಲ್ಲ ಕರ್ತವ್ಯದ ಬಗ್ಗೆ. ರೈಟ್, ನೆಕ್ಸ್ಟ್, 3ನೇದು, ಸರಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಅಂತಂದರೆ ಅದೇ ಅಧಿಕಾರಿಗೆ, ನಾನು ಉದಾಹರಣೆಯಲ್ಲಿ ಹೇಳಿರ್ತಕ್ಕಂಥ ಅಧಿಕಾರಿಗೆ ಒಂದು ಶೋಕಾಶ್ ನೋಟಿಸ್ ಬರುತ್ತೆ, ಕಾರಣ ಕೇಳುವ ನೋಟಿಸು ಬರುತ್ತೆ, ಅದಕ್ಕೆ ಉತ್ತರ ಕೊಡಬೇಕು. ಶೋಕಾಶ್ ನೋಟಿಸ್ ಕೊಟ್ಟಂಥ ಉನ್ನತ ಅಧಿಕಾರಿಗೆ ಕೆಟ್ಟ ಪದಗಳಿಂದ ಬೈದು ಉತ್ತರ ಕೊಡ್ತಾರೆ. ಅಂದರೆ ಮೇಲಧಿಕಾರಿಗೆ ಶೋಕಾಶ್ ನೋಟಿಸ್ಗೆ ಉತ್ತರ ಕೊಡುವ ಪತ್ರದಲ್ಲಿ ಬಹಳ ಕೆಟ್ಟ ಪದಗಳಿಂದ ಬೈದಿದ್ದಾರೆ. ಮೇಲಧಿಕಾರಿಯನ್ನು ಬೈಯುವುದು ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡವಳಿಕೆ. ಈ ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಯಾವ ದುರ್ನಡತೆಯನ್ನು ಬೇಕಾದರೂ ಅದರಲ್ಲಿ ಸೇರಿಸಲಿಕ್ಕೆ ಆಗತ್ತೆ. ಎನಿವೆ, ಈ ಒಂದು ಉದಾಹರಣೆ ಇಡೀ ಕಾಂಡಕ್ಟನ್ನೇ, ಇಡೀ ನಡತೆಯನ್ನೇ ಎತ್ತಿ ತೋರಿಸುತ್ತೆ. ಅದೊಂದೇ ನಿಯಮನೇ ಸಾಕು. ಸರ್ಕಾರಿ ನಡತೆ ಹೇಗಿರಬೇಕು ಅಂತ ಅಂದರೆ ಹೀಗೇ ಇರಬೇಕು, ನಿಷ್ಠೆಯಿಂದ ಇರಬೇಕು, ವಹಿಸಿರುವತಕ್ಕಂಥ ಚಿಕ್ಕ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಸರ್ಕಾರಿ ನೌಕರನಿಗೆ ತರವಲ್ಲದಂಥ ಅಥವಾ ಅಹಿತಕರವಾದಂಥ ನಡವಳಿಕೆಯನ್ನು ಇಟ್ಟುಕೊಳ್ಳಬಾರದು. ಆ ಥರ ಇತ್ತು, ನಿಷ್ಠೆ ಇಲ್ಲ, ಶ್ರದ್ಧೆ ಇಲ್ಲ, ತರವಲ್ಲದ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ ಅಂತಂದರೆ ಅದು ಮೇಲಧಿಕಾರಿಯ ಗಮನಕ್ಕೆ ಬಂತು ಅಂತ ಅಂದರೆ ದೋಷಾರೋಪಣ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಕೊಡ್ತಾರೆ, ಎಂಕ್ವೈರಿ ಮಾಡ್ತಾರೆ, ಆರೋಪಗಳು ಸಾಬೀತಾದರೆ
ಶಿಕ್ಷೆ ತಪ್ಪಿದ್ದು ಅಲ್ಲ. ಈ ರೀತಿಯಾಗಿ ಸರ್ಕಾರ ತನ್ನ ಅಸಂಖ್ಯಾತ ನೌಕರರನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ. ನಡತೆ ನಿಯಮಗಳ ಮೂಲಕ, CCA ನಿಯಮಗಳ ಮೂಲಕ ಸರ್ಕಾರಿ ನೌಕರರನ್ನು ನಿಯಂತ್ರಿಸುತ್ತದೆ ಅನ್ನುವಂಥದ್ದು. ಸೊ ನಡತೆ ಇದರಲ್ಲಿ ಹೇಳಿರುವ ಹಾಗೆ ಇರಬೇಕು. ಸರ್ಕಾರಿ ನೌಕರರಿಗೆ ಉಲ್ಲಂಘನೆ ಆದರೆ CCA ಪ್ರಕಾರ ವಿಚಾರಣೆ ನಡೆಸಿ ಶಿಕ್ಷೆಗಳನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಎನಿವೆ, ನಮ್ಮ ನಡತೆ ಹೀಗೆ ಇರಬೇಕು, ದುರ್ನಡತೆ ಆಗಬಾರದು. ಆವಾಗ ನಡತೆ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ವಿಚಾರಣೆಯ ಭಯ ಇಲ್ಲ, ಶಿಕ್ಷೆಗಳ ಭಯವೂ ಇರೋದಿಲ್ಲ, ನೆಮ್ಮದಿಯ ಬದುಕು ಇರುತ್ತೆ. ನೆಕ್ಸ್ಟ್, ನಾಟ್ ಟು ಇನ್ವಾಲ್ವ್ ಇನ್ ಕ್ರಿಮಿನಲ್ ಆಕ್ಟಿವಿಟೀಸ್. ಅಪರಾಧಿ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಡ. ಗೊತ್ತಿರೋದೆ, ಬಟ್ ರೂಲ್ಸ್ನಲ್ಲಿ ಸೇರಿಸಿದ್ದಾರೆ. ಇಲ್ಲಿಂದ ಈ 4ರಿಂದ ಹೊಸದಾಗಿ 2021 ರೂಲ್ಸ್ನಲ್ಲಿ ಸೇರಿಸಿದ್ದಾರೆ. ಅದು ಮೂಲತಃ ಎಲ್ಲರಿಗೂ, ಸಾರ್ವಜನಿಕರಿಗೂ ಗೊತ್ತು, ಸರ್ಕಾರಿ ನೌಕರರಿಗೂ ಸಹ ಗೊತ್ತು, ಬಟ್ ನಿಯಮಗಳಲ್ಲಿ ಸೇರಿಸಿದ್ದಾರೆ. ಅಪರಾಧಿ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಡ. ರೈಟ್. ಮತ್ತೆ ಎವ್ರಿ ಗೌರ್ಮೆಂಟ್ ಸರ್ವೆಂಟ್ ಶಾಲ್ ಮೈಂಟೈನ್ ಹೈ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಹೈ ಮಾರಲ್ಸ್ ಇರಬೇಕು. ನ್ಯಾಯಸಮ್ಮತವಾದಂಥ ಬದುಕನ್ನು ಬಾಳಬೇಕು. ಎಥಿಕಲ್, ಮಾರಲ್, ನ್ಯಾಯಸಮ್ಮತವಾದ ಅಂತ ಅಂದರೆ ಸರಿಯಾದದ್ದನ್ನೇ ಮಾಡು, ತಪ್ಪುಗಳನ್ನು ಮಾಡಬೇಡ ಅನ್ನೋ. ಉದಾಹರಣೆಗೆ, ಸರ್ಕಾರಿ ನೌಕರನಿಗೆ ಸಂಬಳ ಕೊಟ್ಟು ತದ್ನಿವೃತ್ತಿಯಾದ ಮೇಲೆ ಪೆನ್ಷನ್ ಕೊಡ್ತಾ ಇದೆ. ಅಂಥ ಸರ್ಕಾರಕ್ಕೆ ನಾವು ಆಭಾರಿಯಾಗಿರಬೇಕು, ನಿಷ್ಠೆಯಾಗಿರಬೇಕು. ಅಂಥದ್ರಲ್ಲಿ ಸರ್ಕಾರದ ಕಚೇರಿಯ ವಸ್ತುಗಳನ್ನು ಕದಿಯೋದು ಅದು ತಪ್ಪು. ಜನರಲ್ ಆಗಿ ಎಂಥ ಹುಡುಗನಿಗೂ ಅರ್ಥವಾಗುತ್ತೆ. ಅಂಥದ್ದನ್ನು ಮಾಡಬೇಡ. ಅದೇ ಹೈ ಎಥಿಕಲ್ ಸ್ಟ್ಯಾಂಡರ್ಡ್. ವಾಟ್ ಈಸ್ ರೈಟ್ ಆರ್ ವಾಟ್ ಈಸ್ ರಾಂಗ್ ಅನ್ನೋದೇ ಎಥಿಕಲ್ ಅನ್ನೋದು, ಮಾರಲ್ಸ್ ಅನ್ನೋದು. ಸಿಂಪಲ್ ಆಗಿ ಅಂಥ ಸಣ್ಣ ಹುಡುಗನಿಗೂ ಗೊತ್ತಾಗತ್ತೆ ಅದು ತಪ್ಪು ಮಾಡಬಾರದು ಅಂತ. ಅದೇ ಹೈ ಎಥಿಕಲ್ ಸ್ಟ್ಯಾಂಡರ್ಡ್. ಪೊಲಿಟಿಕಲ್ ನ್ಯೂಟ್ರಾಲಿಟಿ. ರಾಜಕೀಯ ವ್ಯವಹಾರಗಳಿಂದ ದೂರ ಇರಬೇಕು, ನ್ಯೂಟ್ರಲ್ ಆಗಿರಬೇಕು. ಯಾವ ಪಕ್ಷದ ಕಡೆಯವನೂ ಆಗಿರಬಾರ್ದು, ತಟಸ್ಥನಾಗಿರಬೇಕು. ಅದೇ ನ್ಯೂಟ್ರಾಲಿಟಿ. ವೋಟ್ ಹಾಕಿ ಬಟ್ ಭಾಗಿಯಾಗಬೇಡಿ. ನೆಕ್ಸ್ಟ್, ಪೊಲಿಟಿಕಲ್ ನ್ಯೂಟ್ರಾಲಿಟಿ. ಪ್ರಿನ್ಸಿಪಲ್ಸ್ ಆಫ್ ಮೆರಿಟ್, ಫೇರ್ನೆಸ್ ಆ್ಯಂಡ್ ಇಂಪಾರ್ಷಿಯಾಲಿಟಿ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್. ಸರ್ಕಾರಿ ಕೆಲಸ ಮಾಡುವಾಗ ಫೇರ್ನೆಸ್, ಸರಿಯಾದ್ದನ್ನೇ ಮಾಡಬೇಕು, ಸರಿಯಾಗಿಯೇ ಮಾಡಬೇಕು. ನೆಕ್ಸ್ಟ್, ಇಂಪಾರ್ಷಿಯಾಲಿಟಿ. ಭೇದ ಭಾವ ತೋರಿಸಬಾರದು. ಅವನು ನಮ್ಮವನು, ಅವನಿಗೆ ಆದ್ಯತೆ ಕೊಡಿ, ಅವನು ನಮ್ಮವನು, ಅವನಿಗೆ ಹೆಚ್ಚು ಕೊಡಿ, ಅವನು ನಮ್ಮವನು, ಆ ಇನ್ನೊಂದು ಅರ್ಜಿಯನ್ನು ತಿರಸ್ಕರಿಸಿ ಅನ್ನೋದಿರಬಾರದು. ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಇಂಪಾರ್ಷಿಯಾಲಿಟಿ. ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಎಲ್ಲರೂ ಪ್ರಜೆಗಳೇ ಸರ್ಕಾರದ ದೃಷ್ಟಿಯಲ್ಲಿ. ನೆಕ್ಸ್ಟ್, ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಉತ್ತರದಾಯಿತ್ವ ಇರಬೇಕು ನಾವು ಮಾಡುವ ಕೆಲಸಗಳ ಬಗ್ಗೆ. ಜೊತೆಗೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು. ಅಂದರೆ ಸರ್ಕಾರದ ಆಡಳಿತದಲ್ಲಿ ಮುಚ್ಚುಮರೆ ಇರಬಾರದು. ನಾನು ಮುಚ್ಚುಮರೆ ಇಲ್ಲದಂತೆ ಕೆಲಸ ಮಾಡಿಕೊಂಡು ಹೋಗ್ತೀನಿ ಅನ್ನೋದಾದರೆ ದಿನನಿತ್ಯದ ಕೆಲಸಗಳಲ್ಲಿ ತಪ್ಪುಗಳೇ ಉಂಟಾಗೋದಿಲ್ಲ. ತಪ್ಪುಗಳು ಮಾಡೋರೇ ಟ್ರಾನ್ಸ್ಪರೆನ್ಸಿಯನ್ನು ಬದಿಗೆ ಒತ್ತುತ್ತಾರೆ. ಎನಿವೆ, ಸರ್ಕಾರದ ಆಡಳಿತದಲ್ಲಿ ಅನ್ನುವುದಕ್ಕಿಂತ ನಿಮಗೆ ವಹಿಸಿರುವತಕ್ಕಂಥ ಕೆಲಸದಲ್ಲಿ ಪಾರದರ್ಶಕತೆ ಇರಬೇಕು. ಎಲ್ಲವನ್ನೂ ಸಹ ಸರಿಯಾಗಿ ಇರಬೇಕು. ಸರಿಯಾಗಿರಬೇಕು ಅಂದರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ,
ತಪ್ಪುಗಳನ್ನು ಮೊದಲೇ ಮಾಡಿಲ್ಲ, ಬೇಕಾದರೆ ನೋಡ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಎ ಟ್ರಾನ್ಸ್ಪರೆಂಟ್, ನೋ ಮಿಸ್ಟೇಕ್ಸ್ ಅಟ್ ಆಲ್, ನೋ ಇಂಪಾರ್ಷಿಯಾಲಿಟಿ ಅಟ್ ಆಲ್. ನೆಕ್ಸ್ಟ್, ರೆಸ್ಪಾನ್ಸಿವ್ ಟು ದ ಪಬ್ಲಿಕ್. ಎಲ್ಲ ಕಚೇರಿಗಳಿಗೂ ದಿನನಿತ್ಯ ಸಹಸ್ರಾರು ಸಾರ್ವಜನಿಕರು ಬರ್ತಲೇ ಇರ್ತಾರೆ. ಅವರವರ ಕೆಲಸಗಳನ್ನು ಆಗಿದೆಯೋ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅರ್ಜಿಗಳಿಟ್ಕೊಂಡು ಎಲ್ಲೆಲ್ಲಿಂದಲೂ ಬರ್ತಾರೆ ಸಾವಿರಾರು ಜನ. ಅವರಿಗೆ ನಾವು ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು. ಅವರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು. ಹೋಗೆ, ನಿಂದೆ ದೊಡ್ಡ ಕತೆ ಆಗೋದು, ನಮಗೆ ಬೇರೆ ಕೆಲಸ, ಹೋಗೆ. ಅದು ಸಾರ್ವಜನಿಕರಿಗೆ ಸ್ಪಂದಿಸಿದ್ದೀರಿ ಅಂತ ಅನ್ನೋದಿಲ್ಲ. ಬಂದಿರುವ ಸಾರ್ವಜನಿಕರ ಮೇಲೆ ಒಂದು ಸ್ವಲ್ಪ ದಬ್ಬಾಳಿಕೆ ಆದಂಗೆ ಆಗುತ್ತದೆ. ಎಲ್ಲರನ್ನೂ ಒಂದೇ ಸಮ ಕಾಣಬೇಕು. ಅರೆ, ಅವರು ಇಂಥ ಕಡೆಯಿಂದ ಬಂದಿದ್ದಾರೆ, ಕಷ್ಟಪಟ್ಟು ಬಂದಿದ್ದಾರೆ, ಇದು 2ನೇ ಸಲನೋ 3ನೇ ಸಲನೋ ಬಂದಿದ್ದಾರೆ, ಅವರ ಕೆಲಸ ಏನಿದೆ ಇವತ್ತು ಮಾಡಿ ಕೊಡೋಣ, ಆ ಥರ ಸ್ಪಂದಿಸಬೇಕು. ಅವನು ಬಂದ ಮೊದಲನೇ ದಿನಕ್ಕೆ ಆದಷ್ಟು ಸ್ಪಂದಿಸಬೇಕು. ಹೆಚ್ಚಿನ ಕೆಲಸದ ಒತ್ತಡ ಇತ್ತು ಅಂತಂದರೆ 2ನೇ ದಿನನೋ 3ನೇ ದಿನನೋ ಮಾಡಿ ಅವನನ್ನು ಸಂತೃಪ್ತನನ್ನಾಗಿ ಮಾಡಿ ಕಳಿಸ್ಕೊಡ್ಬೇಕು. ಅವನಿಗೆ ಧನ್ಯವಾದಗಳನ್ನು ಹೇಳಬೇಕು. ಹೇಗೆ? ನಿಮ್ಮ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದೀರಲ್ಲ, ಹಾಗಾಗಿ ನಿಮಗೆ ಧನ್ಯವಾದಗಳು ಅಂತ ಸರ್ಕಾರಿ ನೌಕರನು ಸಾರ್ವಜನಿಕರಿಗೆ ಹೇಳಬೇಕು. ರೈಟ್. ಅದೇ ರೆಸ್ಪಾನ್ಸಿವ್ ಟು ದ ಪಬ್ಲಿಕ್. ಹಲವಾರು ಅಹವಾಲುಗಳಿಂದ ಬಂದಿರ್ತಾರೆ, ಬರೀ ಕೈಯಲ್ಲಿ ಕಳಿಸ್ಕೊಡಬಾರ್ದು, ಬೇಸರವನ್ನು ಉಂಟು ಮಾಡಬಾರದು. ನಮಗೆ ಸರ್ಕಾರ ಸಂಬಳ ಕೊಟ್ಟು ಆ ಜಾಗದಲ್ಲಿ ಕೂರಿಸಿದೆ ಅಂತಂದರೆ ಸಾರ್ವಜನಿಕರಿಗಲೇ ಕೆಲಸ ಮಾಡಿಕೊಡಬೇಕು. ಅವನು ಸಂತೃಪ್ತನಾಗಿ ಹಿಂತಿರುಗಿ ಮನೆಗೆ ಹೋಗಬೇಕು. ಅದೇ ರೆಸ್ಪಾನ್ಸಿವ್ ಟು ದ ಪಬ್ಲಿಕ್. ಕರ್ಟಸಿ ಆ್ಯಂಡ್ ಗುಡ್ ಬಿಹೇವಿಯರ್ ವಿತ್ ದ ಪಬ್ಲಿಕ್. ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಸಾರ್ವಜನಿಕರ ಯಾರೇ ಬರಲಿ, ಹಳ್ಳಿಯವನೇ ಬರಲಿ, ವೃದ್ಧನೇ ಬರಲಿ, ಅಂಗವಿಕಲನೇ ಬರಲಿ, ಒಬ್ಬ ಹುಡುಗನೇ ಬರಲಿ, ಮಹಿಳೆ ಬರಲಿ, ಯಾರೇ ಬರಲಿ, ಅವರ ಹತ್ರ ಉತ್ತಮವಾಗಿ ನಡೆದುಕೊಳ್ಳಬೇಕು. ಸೊ ಉತ್ತಮವಾಗಿ ಹೇಗೆ ನಡೆದುಕೊಳ್ಳಬೇಕು? ವೆರಿ ಸಿಂಪಲ್. ಅವರು ಯಾವ ಕೆಲಸಕ್ಕಾಗಿ ಬಂದಿದ್ದಾರೋ ಆ ಕೆಲಸವನ್ನು ಸಹೃದಯರಾಗಿ ಮಾಡಿಕೊಟ್ರೆ ಸಾಕು. ಅವರಿಗಿನ್ನೇನು ಕಾಫಿ ಟಿಫನ್ ನೀವೇನು ಏರ್ಪಾಟು ಮಾಡುವ ಅವಶ್ಯಕತೆ ಇಲ್ಲ. ರೈಟ್. Every government servant commit himself to and uphold the supremacy of the constitution and democratic values. ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು. ಸಂವಿಧಾನದ ಹಲವಾರು ಮೂಲ ತತ್ವಗಳಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು. ಪ್ರತಿಯೊಬ್ಬ ಸರ್ಕಾರಿ ನೌಕರನ ಆದ್ಯ ಕರ್ತವ್ಯ. ಕಮಿಟ್ ಹಿಮ್ಸೆಲ್ಫ್ ಟು ಅಪ್ಹೋಲ್ಡ್ ದ ಸುಪ್ರಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಸರ್ವೋಚ್ಚ, ಇನ್ನು ಉಳಿದದ್ದೆಲ್ಲ ಅದರ ಅನಂತರವೇ. ಅದಕ್ಕೆ ಮೊದಲು ನಾವು ಅದನ್ನು ಗೌರವಿಸಬೇಕು. ಸಂವಿಧಾನವನ್ನು ಗೌರವಿಸಬೇಕು ಅಂದರೆ ಸಂವಿಧಾನವನ್ನು ಪೂಜೆ ಮಾಡುವಂಥದ್ದು ಅಲ್ಲ. ಅದರ ಮೌಲ್ಯಗಳನ್ನು ನಾವು ಅರ್ಥೈಸಿಕೊಂಡು ಅನುಷ್ಠಾನ ಮಾಡಬೇಕು. ಅದರ ಮೌಲ್ಯಗಳಿಗೆ ಧಕ್ಕೆ ಬರಬಾರದು. ಜೊತೆಗೆ ಪ್ರಜಾಪ್ರಭುತ್ವ ನಮ್ಮದು, ಆಟೋಕ್ರಾಟಿಕ್ ಪ್ರಭುತ್ವ ಅಲ್ಲ. ಅದಕ್ಕೆ ಆದಂಥ ಕೆಲವು ಮೌಲ್ಯಗಳಿರುತ್ತೆ, ಅವುಗಳನ್ನು ನಾವು ಪಾಲನೆ ಮಾಡಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕು. ರೈಟ್. ನೆಕ್ಸ್ಟ್, ಡಿಫೆಂಡ್ ಆ್ಯಂಡ್ ಅಪ್ಹೋಲ್ಡ್ ದ ಸಾವರ್ನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ. ಭಾರತದ ಸಾರ್ವಭೌಮತ್ವವನ್ನು, ಏಕತೆಯನ್ನು ಎತ್ತಿ ಹಿಡಿಬೇಕು. ಅದರಂತೆ ನಾವು ಹೋಗಬೇಕು. ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ದೇಶದ ಭದ್ರತೆಗೆ ನಾವು ಗಮನ ಕೊಡಬೇಕು. ಪಬ್ಲಿಕ್ ಆರ್ಡರ್, ಸಮಾಜದ ಸುವ್ಯವಸ್ಥೆ, ಮೊರಾಲಿಟಿ, ನ್ಯಾಯಸಮ್ಮತವಾದಂಥದ್ದನ್ನು ನಾವು ಮಾಡ್ತಾ ಹೋಗಬೇಕು.
ನೆಕ್ಸ್ಟ್, ಟೇಕ್ ಡಿಸಿಷನ್ ಸೋಲಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನಾವು ಯಾವುದೋ ಒಂದು ವ್ಯಕ್ತಿಯನ್ನು, ಕೆಲವು ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ಸರ್ವಜನರ ಹಿತಾಸಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ತೀರ್ಮಾನ ಮಾಡಬೇಕು. ಟೇಕ್ ಡಿಸಿಷನ್ ಸೋಲಿ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತದೃಷ್ಟಿಯಿಂದ. ಅಂದರೆ ಯಾವುದೋ ಒಂದು ವ್ಯಕ್ತಿಯ ಹಿತಾಸಕ್ತಿಗಾಗಿ, ಯಾವುದೋ ಒಂದು ವರ್ಗದ ಹಿತಾಸಕ್ತಿಗಾಗಿ ಸರಕಾರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರದು ನೀವು ಕೇಳಿರ್ತೀರಿ. ಎಲ್ಲರೂ ನಮಗೆ ಒಂದೇ, ಯಾರಿಗೂ ಅನ್ಯಾಯ ಮಾಡಬಾರ್ದು. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ತೀರ್ಮಾನಗಳನ್ನು ತೆಗೆದುಕೋಬೇಕು. ಆ್ಯಂಡ್ ಯೂಸ್ ಪಬ್ಲಿಕ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಸರ್ಕಾರದ ಸವಲತ್ತುಗಳನ್ನು, ಸರ್ಕಾರದ ಆಸ್ತಿಪಾಸ್ತಿಗಳನ್ನು, ಸರ್ಕಾರದ ಹಣವನ್ನು ಬಹಳ ಎಫಿಷಿಯೆಂಟಾಗಿ ಬಳಕೆ ಮಾಡಿಕೊಳ್ಳಿ. ಆರಂಭದಲ್ಲೇ ನಾನು ಒಂದು ಉದಾಹರಣೆ ಹೇಳಿದೆ. ಒಬ್ಬರು ಆಫೀಸರ್ ಆಫೀಸ್ ಟೆಲಿಫೋನ್ನಿಂದ ಖಾಸಗಿ ಕರೆಗಳನ್ನು ಮಾಡಿ ಅದರ ವೆಚ್ಚವನ್ನು ಸರ್ಕಾರದ ಬೊಕ್ಕಸದ ಮೇಲೆ ಹೊರೆ ಆಗುವಂತೆ ಮಾಡಿದ್ರು. ತಪ್ಪು. ಹಾಗಾಗಿ ಅವರಿಗೆ ಶಿಕ್ಷೆ ಆಗಿರುತ್ತೆ ಬಹುಶಃ, ವಿಚಾರಣೆ ನಡೆಸಿ. ಹಾಗಾಗಿ ಮತ್ತೆ ನಮಗೆ ನಮ್ಮ ಖರ್ಚುಗಳು, ಆಫೀಸ್ನಲ್ಲಿನ ಖರ್ಚುಗಳು ಹಿತಮಿತವಾಗಿರಬೇಕು. ನಮಗೆ ಏನು ಕಚೇರಿಗೆ ಅಥವಾ ಇಲಾಖೆಗೆ ಅನುದಾನ ಕೊಟ್ಟಿರ್ತಾರೆ ಆ ಇತಿಮಿತಿಯಲ್ಲಿನೇ ನಮ್ಮ ಆಡಳಿತ ವೆಚ್ಚ ಇರಬೇಕು. ಮಿತಿಮೀರಿ ಖರ್ಚು ಮಾಡಬಾರದು, ಅದು ಸತ್ಪ್ರಯೋಜನವಾಗಬೇಕು. ರೈಟ್. ನೆಕ್ಸ್ಟ್, ನಾಟ್ ಟು ಪ್ಲೇಸ್ ಹಿಮ್ಸೆಲ್ಫ್ ಅಂಡರ್ ಎನಿ ಫೈನಾನ್ಷಿಯಲ್ ಆರ್ ಆಬ್ಲಿಗೇಷನ್ಸ್ ಟು ಎನಿ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್. ಇತರರ ಮರ್ಜಿಗೆ ಒಳಗಾಗಬಾರದು. ಅಂತಂದರೆ ಯಾರ ಹತ್ರನೋ ಸಾಲ ತಗೊಂಡಿರ್ತೀರಿ ಅಥವಾ ಏನೋ ದುಡ್ಡು ತೆಗೆದುಕೊಂಡಿರ್ತೀರಿ, ಆ ದುಡ್ಡು ತೆಗೆದುಕೊಂಡಿದ್ದೀನಿ ಅನ್ನುವ ಮರ್ಜಿಗೆ ನಿಯಮ ಮೀರಿ, ಪಬ್ಲಿಕ್ ಇಂಟ್ರೆಸ್ಟು ಮೀರಿ ಅವನಿಗೆ ಸಹಾಯ ಮಾಡಲಿಕ್ಕೆ ಹೋಗಬಾರದು. ಸಾರ್ವಜನಿಕ ಹಿತಾಸಕ್ತಿ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯ ಹಿತಾಸಕ್ತಿ ಮುಖ್ಯ ಅಲ್ಲ. ಅಂಥ ಒಂದು ಸಂಸ್ಥೆಯಿಂದ, ಒಬ್ಬ ವ್ಯಕ್ತಿಯಿಂದ ಸಾಲವೋ ಹಣವೋ ಪಡೆದಿದ್ದರೆ ಅವನಿಗೆ ನೀವು ನೇರವಾಗಿ ಸರ್ಕಾರಿ ಮೆಷಿನರಿಯನ್ನು ಬಳಕೆ ಮಾಡಿದ್ರೆ ತಪ್ಪು ತಪ್ಪು ತಪ್ಪು. ನೆಕ್ಸ್ಟ್, ಡು ನಾಟ್ ಡೂ ಎನಿಥಿಂಗ್ ವಿಚ್ ಈಸ್ ಅಗೇನ್ಸ್ಟ್ ಲಾ, ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ ಪ್ರಾಕ್ಟೀಸಸ್. ನಮ್ಮ ಕೆಲಸ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲದ 5:30ವರೆಗೂ ನಾವು ಕೆಲಸ ಮಾಡ್ತೀವಿ. ಸೇರಿದಾಗಲಿಂದ ರಿಟೈರ್ ಆಗುವವರೆಗೂ ನಾವು ಕೆಲಸ ಮಾಡ್ತೀವಿ. ನಮ್ಮ ಕೆಲಸ ಎಲ್ಲವೂ ಸಹ ಈಗಾಗಲೇ ಚಾಲ್ತಿಯಿರುವ ನಿಯಮಗಳಂತೆಯೇ ಮಾಡಬೇಕು. ನಿಯಮ ಮೀರಿ ಕೆಲಸ ಮಾಡಬಾರ್ದು. ನಿಯಮ ಮೀರಿ ಕೆಲಸ ಮಾಡಬಾರ್ದು ಅನ್ನುವಂಥದ್ದು. ಸೊ ನಮ್ಮ ಕೆಲಸ ನಿಯಮಗಳಿಗೆ ಒಳಪಟ್ಟೇ ಇರಬೇಕು. ನಿಯಮ ಬಾಹಿರವಾಗಿ ಮಾಡಿದ್ದೀರಿ ಅಂತಂದರೆ, ಮೇಲಿನವರ ಗಮನಕ್ಕೆ ಬಂತು ಅಂತಂದರೆ ಚಾರ್ಜ್ ಶೀಟ್, ಎಂಕ್ವೈರಿ ಆ್ಯಂಡ್ ಶಿಕ್ಷೆ ಆಗ. ಹಾಗಾಗಿ ನಿಯಮಗಳ ವ್ಯಾಪ್ತಿಯಲ್ಲೇ ನಮ್ಮ ಕೆಲಸ ಇರಬೇಕು. ನೆಕ್ಸ್ಟ್, ಮೇಂಟೈನ್ ಕಾನ್ಫಿಡೆನ್ಷಿಯಾಲಿಟಿ ಇನ್ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಅಫಿಷಿಯಲ್ ಡ್ಯೂಟೀಸ್. ನಮ್ಮ ದೈನಂದಿನ ಅಧಿಕೃತ ಕೆಲಸಗಳಲ್ಲಿ ಒಂದು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಂಡು ಮೇಲ್ಗಡೆ ನಾನು ಹೇಳಿದೆ ಟ್ರಾನ್ಸ್ಪರೆನ್ಸಿ ಅಂತ, ಪಾರದರ್ಶಕವಾಗಿರಬೇಕು ನಮ್ಮ ಆಡಳಿತ ಅಂತ. ಇಲ್ಲಿ ಹೇಳುತ್ತೆ ಸ್ವಲ್ಪ ಗೌಪ್ಯತೆ ಇರಬೇಕು ಅಂತ. ಬಹುತೇಕ ಟ್ರಾನ್ಸ್ಪರೆನ್ಸಿ ಯಾವುದೋ ಅಲ್ಲೊಂದು, ಆವಾಗೊಂದು, ಇವಾಗೊಂದು ಸ್ವಲ್ಪ ಕೆಲವು ವಿಷಯಗಳು ಇರ್ತವೆ, ಅವು ಒಂದು ಸ್ವಲ್ಪ ಗೌಪ್ಯವಾಗಿ ಇರಬೇಕು. ಎಲ್ಲವೂ ಅಲ್ಲ. ಈ ಗೌಪ್ಯತೆ ಅನ್ನೋದು 1, 2, 3% ಇರಬಹುದೇನೋ. ಇನ್ನು 97-98% ಪಾರದರ್ಶಕವೇ. ಎಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಬೇಕು ಅಲ್ಲಿ ಗೌಪ್ಯತೆಯನ್ನು
ಕಾಪಾಡಿಕೊಳ್ಳಬೇಕು. ಇನ್ನು ಉಳಿದಂತೆ ಪಾರದರ್ಶಕತೆ. ನೆಕ್ಸ್ಟ್, discharge his duties with the highest degree of professionalism and dedication to the best of his ability. ಸೊ ನೀವು ಅತ್ಯುತ್ತಮ ಕೆಲಸಗಾರನಾಗಿರಬೇಕು, ವ್ಯವಸ್ಥಿತವಾಗಿ ಕೆಲಸ ಮಾಡುವತಕ್ಕಂಥವನಾಗಿರಬೇಕು. ಅದೇ ಪ್ರೊಫೆಷನಲಿಸಮ್. ಒಂದು ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ಸ್ನ ಪ್ರಕಾರ ವ್ಯವಸ್ಥಿತವಾಗಿ ಕೆಲಸ ಮಾಡಿಕೊಂಡು ಹೋಗಬೇಕು. ಅದು ಟೈಮ್ ಸೆನ್ಸೂ ಇರಬೇಕು. ಅದೇ ಪ್ರೊಫೆಷನಲಿಸಮ್. ಅಂದರೆ ಆ ಒಂದು ವೃತ್ತಿಯಲ್ಲಿ ಅವನು ಹೆಚ್ಚು ನಿಪುಣನು, ಅವನು ಅವನಿಗೆ ಸಾಟಿ ಅನ್ನುವಂಥದ್ದು. ಡ್ರಾ ದಿ ಅಟೆನ್ಷನ್ ಆಫ್ ದ ಸುಪೀರಿಯರ್ ಆಫೀಸರ್ಸ್ ಎನಿ ಕೋರ್ಸ್ ವಿಚ್ ಇಸ್ ಎಗನೆಸ್ಟ್ ಎನಿ ಲಾ ಪಾಲಿಸೀಸ್ ಆಫ್ ದಿ ಗವರ್ಮೆಂಟ್ ಆರ್ ಲ್ಯಾಬ್ಸ್ ಪ್ರೊಸೀಜರ್. ಸೊ ಎಲ್ಲಿ ನಿಯಮ ಮೀರಿ ಹೋಗ್ತಾ ಇದ್ದೀವೋ ಅಂಥದ್ದನ್ನು ಅಧಿಕಾರಿಯ ಗಮನಕ್ಕೆ ತರಬೇಕು. ಬಿಫೋರ್ ಟೇಕಿಂಗ್ ಡಿಸಿಷನ್, ಅಧಿಕಾರಿಯು ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಅಧಿಕಾರಿಗೆ ತಿಳಿಸಬೇಕು, ಸರ್ ಈ ಸರ್ಕಾರಿ ಆದೇಶ ಹೀಗೆ ಹೇಳುತ್ತೆ, ಈ ಪುಸ್ತಕದಲ್ಲಿ ನಿಯಮ ಹೀಗೆ ಹೇಳುತ್ತೆ. ಪಕ್ಕ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದನ್ನು ಮೇಲಧಿಕಾರಿ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಅವರ ಗಮನಕ್ಕೆ ತರಬೇಕು. ನೆಕ್ಸ್ಟ್,